ನನಗಂತೂ ಜೀವ ಬಾಯಿ ಬಂದಾಗಿತ್ತು ಪಾರ್ಥ. ಹೌದು ಮೇಡಮ್, ಸದ್ಯ ಹೋದ್ರಲ್ಲ. ಪಾರ್ಥ, ಸಂಧ್ಯಾ ಸೇಫ್ ತಾನೆ? ಅವಳಿಗೇನು ತೊಂದರೆ ಆಗಲ್ಲ ತಾನೆ? 100% ಸೇಫ್ ಮೇಡಮ್. ಒಂದ್ ವೇಳೆ ನಾವಿಲ್ಲಿ ಸಿಕ್ಕಾಕೊಂಡ್ರು ಅವಳೆಲ್ಲೂ ಸಿಕ್ಕಾಕೊಳ್ಳಲ್ಲ. ನೀವು ಆರಾಮಾಗಿರಿ. ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ. ಹಲೋ ಬಾಯ್, ನಮ್ಮ ಹುಡುಗರು ಎಲ್ಲಾ ಕಡೆ ಹುಡುಕ್ತಾವ್ರ. ಎಲ್ರನ್ನೂ ಒಟ್ಟಿಗೆ ಸೇರಿಸಿ ಎಲ್ಲಾ ಕಡೆ ಇಂಚಿಂಚು ಬಿಡ್ದಿರಂಗ್ ಹುಡ್ಕ ಕೇಳಿದೀನಿ. ಸಂಧ್ಯಾ ಸಂಧ್ಯಾ ಇದ್ದಾಳು. ಸಂಧ್ಯಾ ಸಂಧ್ಯಾ ಅವ್ರು ಬಂದ್ಬಿಡ್ತಾರೆ. ಪ್ಲೀಸ್ ಸಂಧ್ಯಾ, ಸ್ವಲ್ಪ ಸುಧಾರಿಸ್ಕೊಂಡಿದ್ದಾಳೆ. ಸಂಧ್ಯಾ ಇದ್ದಾಳು. ಹೇಳು ಹೇಳು. ಇನ್ ಸ್ವಲ್ಪ ದೂರ ಅಷ್ಟೇ. ನಂಗೆ ಆಗ್ತಿಲ್ಲ ಅಕ್ಕ. ಸಂಧ್ಯಾ ನೀನೇ ಕೂತ್ಕೋ. ಆಗ್ತಿಲ್ಲ ಅಕ್ಕ, ತುಂಬಾ ಸುಸ್ತಾಗ್ತಿದೆ. ಆಗ್ತಿಲ್ಲ ಅಕ್ಕ. ಅವನಿಲ್ಲೇ ಇದ್ದಾನೆ, ಜೋರಾಗಿ ಮಾತಾಡ್ಬೇಡ. ಅಕ್ಕ ನಂಗೆ ಸುಸ್ತಾಗ್ತಿದೆ ಅಕ್ಕ. ಸರಿ ಸರಿ, ನೀನೇ ಕೂತ್ಕೋ. ನಾನು ಹೋಗಿ ಡೈವರ್ಟ್ ಮಾಡ್ತೀನಿ. ಸತ್ತು ಮಾಡ್ಬೇಡ. ಸರಿ ಅಕ್ಕ. ಪಾರ್ಥ, ಸಂಧ್ಯನ್ ಕರ್ಕೊಂಡು ಹೋಗು. ಮೇಡಮ್, ನೀವು ಕರ್ಕೊಂಡು ಹೋಗಿ ಪ್ಲೀಸ್. ಪಾರ್ಥ, ಕರ್ಕೊಂಡು ಹೋಗು. ಬಾ ಸಂಧ್ಯಾ. ನನ್ನ ಮಗಳ ಜೀವನನ ಸರಿಪಡಿಸ್ಕೊಡು ಅಂತ ಕೇಳಿದ್ದಕ್ಕೆ ತಡವರಿಸ್ತಾ ನಿಂತಿದ್ಯಾ? ಜೆಪಿ,
ಇಲ್ಲಾಗಿರೋದಕ್ಕೆ ನಿನ್ನಿಂದ ನನಗೆ ಉತ್ತರ ಬೇಕು ಜೆಪಿ. ಶಕ್ತಿ, ಅದು ಅಂಕಲ್, ಅರ್ಜುನ್ ಹೀಗ್ ಮಾಡ್ತಾನೆ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಅವಾಗಂತೂ ಐಡಿಯಾನೇ ಇರ್ಲಿಲ್ಲ. ನಾವ್ಯಾರೋ ಅಂದ್ಕೊಂಡಿರ್ಲಿಲ್ಲಮ್ಮ. ಆದ್ರೆ ಅವನ ಫ್ಯಾಮಿಲಿ ಆಗಿ, ಅವನ ಮನೆಯವರಾಗಿ ನೀವ್ ಅಂದ್ಕೊಂಡಿರ್ಲಿಲ್ವಾ? ನಿಮಗೆ ಗೊತ್ತಿರ್ಲಿಲ್ಲ ಅಂದಿದ್ರೆ ಅದು ನಿಮ್ದೇ ತಪ್ಪು. ಅವನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ದೆ ಇದ್ದಿದ್ದು, ಅವನನ್ನ ಒಪ್ಸಿ ಮದುವೆಗೆ ಇಲ್ಲಿಗೆ ಕರ್ಕೊಂಡು ಬರದೇ ಇದ್ದಿದ್ದು ನಿಮ್ಗಳ ತಪ್ಪು. ನಾಳೆನೆ ಮದುವೆ ಅಂದ ತಕ್ಷಣ ನಿನ್ನ ಮಾತನ್ನ ನಂಬಿ ನೀನ್ ಎಲ್ಲಾನು ನೋಡ್ಕೊಳ್ತೀಯ ಅಂತ ನಂಬಿ ನಾವು ಬಂದ್ವಲ್ಲ, ಅದು ನಮ್ ತಪ್ಪು. ಜೆಪಿ, ಹೇಳೀಗ ನನ್ನ ಮಗಳು ಏನು ಮಾಡಬೇಕು? ತಾಳಿ ನೋಡಿ ನನಗೆ ಭಯ ಆಗ್ತಿದ್ರೆ ನೀನ್ ನೋಡಿದ್ರೆ ನಗ್ತಿದ್ಯಲ್ಲ. ಅಯ್ಯೋ ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ. ಆ ರೌಡಿಗಳು ಹೋದ ತಕ್ಷಣ ಎಸ್ಕೇಪ್ ಆಗ್ಬಿಡೋಣ ಅಷ್ಟೇ. ಅದ್ರ ಕಡೆ ಗಮನ ಕೊಡು. ಎಲ್ಲ ಆಯ್ತಾ? ಎಲ್ಲ ಆಯ್ತು ಸಾಬ್ರ. ಎಲ್ರಿಗೂ ತಾಳಿ ಬಂತ? ಪುರೋಹಿತ್ರೆ, 1-2 ನಿಮಿಷ ಬಂದೆ. ಬೇಗ ಬನ್ನಿ. ಬರ್ತೇನೆ. ನಮಸ್ಕಾರ ಅಣ್ಣ. ಏನೋ ನರಸಿಂಹ ಈ ಕಡೆ? ಏನಿಲ್ಲಣ್ಣ, ವಿಕ್ಕಿ ಬೈ ಒಂದ್ ಕೆಲಸ ಹೇಳಿದ್ರು, ಅದನ್ನ ಹುಡ್ಕೊಂಡು ಇಲ್ಲಿ ಬಂದೋಣ. ಪಾರ್ಥ, ಅಲ್ಲೋಡಯ್ಯ, ಅವ್ರಿನ್ನೂ ಮಾತಾಡ್ಕೊಳ್ತಾ ಇದ್ದಾರೆ. ಯಾರ ಹುಡುಗನ ವಿಚಾರನ? ಹೂಣ, ಹುಡ್ಗ ಅಲ್ಲಣ್ಣ, ಹುಡ್ಗಿ. ಓ, ಹುಡ್ಗ ಹುಡ್ಗಿ ಇಬ್ರು? ಹೂಣ. ಸರಿ ಸರಿ. ಶಕ್ತಿ ಬಾಯಿ ಎಲ್ಲ ಹೇಳಿದಾರೆ, ಎಲ್ಲ ವಿಷಯನೂ ಗೊತ್ತು. ಹುಡುಗರನ್ನ ಕಳ್ಸಿದೀನಿ, ಎಲ್ಲ ಇಲ್ಲೇ ಸುತ್ತಮುತ್ತ ಎಲ್ಲ ಹುಡುಕ್ತಾವ್ರೆ. ನೀವು ಅವ್ರ ಜೊತೆ ಹೋಗಿ ಸೇರ್ಕೊಡ್ರಿ. ಮೂಲೆಯಲ್ಲಿ ಹುಡುಕ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು. ಅರ್ಥ ಆಯ್ತೇನಾ? ಅವ್ರು ಈ ಕಡೆನೆ ಬಂದ್ರಂತಣ್ಣ, ಅದಕ್ಕೆ ಹುಡ್ಕೊಂಬಂದು. ಮತ್ ನಲ್ ಮುಖ ಏನ್ ನೋಡ್ತಿದ್ಯಾ? ಹೋಗೆಲ್ಲ ಅಲ್ಲೆಲ್ಲ ಹುಡ್ಕೋಗು. ಆಯ್ತು ಅಣ್ಣ. ಸರಿ ಅಣ್ಣ. ನನಗಂತೂ ಜೀವ ಬಾಯಿ ಬಂದಾಗಿತ್ತು ಪಾರ್ಥ. ಹೌದು ಮೇಡಮ್, ಸದ್ಯ ಹೋದ್ರಲ್ಲ. ಪಾರ್ಥ, ಸಂಧ್ಯಾ ಸೇಫ್ ತಾನೆ? ಅವಳಿಗೇನೂ ತೊಂದರೆ ಆಗಲ್ಲ ತಾನೆ? 100% ಸೇಫ್ ಮೇಡಮ್. ಒಂದ್ ವೇಳೆ ನಾವಿಲ್ಲಿ ಸಿಕ್ಕಾಕೊಂಡ್ರು ಅವಳೆಲ್ಲೂ ಸಿಕ್ಕಾಕೊಳ್ಳಲ್ಲ. ನೀವು ಆರಾಮಾಗಿರಿ. ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಪಾರ್ಥ. ಹಲೋ ಬಾಯ್, ನಮ್ಮ ಹುಡುಗರು ಎಲ್ಲಾ ಕಡೆ ಹುಡುಕ್ತಾವ್ರೆ. ಎಲ್ರನ್ನೂ ಒಟ್ಟಿಗೆ ಸೇರಿಸಿ ಎಲ್ಲಾ ಕಡೆ ಇಂಚಿಂಚು ಬಿಡ್ದಿರಂಗ್ ಹುಡ್ಕ ಕೇಳಿದೀನಿ. ಅವನ್ ಎಲ್ಲಿ ಪಾತಳದಲ್ಲಿ ಬಚ್ಚಿಟ್ಕೊಳ್ಳಿ ಬಾಯ್. ನಮ್ಮ ಹುಡುಗರು ಬಿಡಲ್ಲ ಬಾಯ್. ಎತ್ತಾಕೊಂಬಂದ ಅವನ್ನ, ಅವನ್ ಇವತ್ತೆ ನಿನ್ ಮಗಳ ಕುಕ್ಕೆ ತಾಳಿ ಕಟ್ಟಂಗ್ ನಾನು ಮಾಡಿಲ್ಲ ಅಂದ್ರೆ ಕೇಳು ಬಾಯ್. ಬಾಯ್, ನೀವೇನು ಚಿಂತೆ ಮಾಡ್ಬೇಡಿ ಬಾಯ್, ನೀವು ಆರಾಮಾಗಿರಿ, ನಾನು ನೋಡ್ಕೋತೀನಿ ಬಾಯ್. ಸಾಹೇಬ್ರೆ, ಟೈಮ್ ಆಯ್ತು, ಮಾಂಗಲ್ಯದಾನ ಪುರೋಹಿತರೆ, ಮುಂದುವರಿಸಿ. ಅಪ್ಪ, ಎಲ್ರೂ ಮಾಂಗಲ್ಯವನ್ನ ಮುಂದೆ ಇಟ್ಕೊಳ್ಳಿ. ಓಂ ತದೇವ ಲಗ್ನಂ ಸುದಿನಂತ ದೇವ
ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ. ಬೆಳಗ್ಗೆ ಇಂಥದ್ದೇ ತಾಳಿ ನನ್ನ ಮುಂದೆ ಇತ್ತು. ಆದ್ರೆ ಆ ಮದುವೆ, ಆ ಹುಡುಗಿ ನನಗಿಷ್ಟ ಇರ್ಲಿಲ್ಲ, ಹಿಂಸೆ ಅನ್ಸ್ತಿತ್ತು. ಈಗ ಅದೇ ತರ ತಾಳಿ ಜೊತೆ ನಾನು ಇಷ್ಟಪಟ್ಟಿರೋ ಹುಡುಗಿ ನನ್ನ ಮುಂದೆ ಇದ್ದಾರೆ. ಇವರೇ ನನಗ್ ಸಿಗ್ಲಿ ಅಂತ ಬೇಡ್ಕೊಂಡಿದ್ದು ಅಷ್ಟು ಬೇಗ ಕೇಳಿಸ್ತಾ ದೇವ್ರೆ ನಿನ್ಗೆ? ಯಾವುದೋ ಜಾಗದಲ್ಲಿ ಯಾರ್ದೋ ಮಧ್ಯೆ ನನ್ ಭಾರ್ಗವಿ ಜೊತೆ ನಾನ್ ನಿಂತಿದ್ದೀನಿ. ನೀನೇ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ಯಲ್ವಾ? ನಾಳೆನೇ ಕೇಸಿದೆ. ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಿ ಮನೆಗೆ ಹೋಗ್ಬೇಕು. ಆಚೆ ರೌಡಿಗಳಿದ್ದಾರೆ ಅನ್ಸ್ತಿದ್ಯಲ್ಲ? ನನ್ನ ಕೈಯಲ್ಲಿರೋ ತಾಳಿಗೂ ಭಾರ್ಗವಿಗೂ ಕೆಲವು ಇಂಚುಗಳ ವ್ಯತ್ಯಾಸ ಇದೆ. ನನ್ನ ಭಾರ್ಗವಿ ಭವಿಷ್ಯ ನಿರ್ಧಾರ ಆಗೋಕ್ಕೂ ಕೆಲವು ಕ್ಷಣಗಳು ಬಾಕಿ. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಈಗ ನಾನು ವಾಪಸ್ ಹೋದ್ರೆ ವಂದನ ಜೊತೆ ಬಲವಂತವಾಗಿ ಮದ್ವೆ ಮಾಡಿಸ್ತಾರೆ. ಇಷ್ಟ ಇಲ್ದಿರೋ ಹುಡುಗಿಗೆ ತಾಳಿ ಕಟ್ಟಿ ಜೀವನ ಪರ್ಯಂತ ಕೊರಗೋದ್ಕಿಂತ ಇಷ್ಟಪಟ್ಟಿರೋ ಹುಡುಗಿಗೆ ತಾಳಿ ಕಟ್ಟಿ ಅವ್ರ ಜೊತೆಯಾಗಿ ನಿಂತು ಬರೋ ಕಷ್ಟನ ಎದುರಿಸುತ್ತೆ. ಭಾರ್ಗವಿ ಮನೆಯವ್ರಿಗೆ ನಾನಂದ್ರೆ ಇಷ್ಟ. ಆದ್ರೆ ನಾನ್ JP ಪಾಟೀಲ್ ಮಗ ಅಂತ ಗೊತ್ತಾದ್ರೆ ನಮ್ಮನೇಲಿ ಭಾರ್ಗವಿನ ಒಪ್ತಾರ? ಅದೇನೇ ಕಷ್ಟ ಬರಲಿ ನಾನು ಎದುರಿಸ್ತೀನಿ. ಭಾರ್ಗವಿಗೆ ಏನೂ ತೊಂದರೆ ಆಗ್ದಿರೋ ಹಾಗೆ, ಯಾರಿಂದನೂ ನೋವಾಗ್ದಿರೋ ಹಾಗೆ ನಾನ್ ಕಾಪಾಡ್ಕೋತೀನಿ. ತಂದೆ ಮಾತುಗೂ ಗೌರವ ಕೊಡದಿರೋ ಮಗ ಅಂಥವ್ನು ಇದ್ದೇನ್ ಪ್ರಯೋಜನ? ತಾಯಿಗೆ ಗೌರವ ಕೊಡದೆ ಇರೋ ಮಗನ ಬಾಯಲ್ಲಿ ಇಂಥ ಮಾತು. ಹಣ್ಣೆಲೆ ಉದುರುವಾಗ ಹಸಿರೆಲೆ ನಕ್ತಿತ್ತಂತೆ, ಹಾಗಾಯ್ತು ನಿನ್ ಕತೆ. ಮಗನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ತಂದೆ ಇದ್ದು ಪ್ರಯೋಜನ ಏನು ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗ ಮನೆ ಬಿಟ್ಟು ಹೋಗ್ತಿದ್ದ ಕಣೋ. ಆದ್ರೆ ನಿನ್ನ ಮಗನಿಗೆ ನಿನ್ನ ಮೇಲೆ ಕುರುಡು ಪ್ರೀತಿ, ಅಪಾರವಾದ ಗೌರವ ಇರೋದ್ರಿಂದ ಇನ್ನೂ ನಿನ್ ಕಾಲ್ ಬಿಡದಲ್ಲ ಬಿದ್ದಿದ್ದಾನೆ ಕಣೋ. ಇನ್ನು ಮುಂದೆ ಆದ್ರೂ ಅವನನ್ನ ಒಂದು ವಸ್ತು, ಅವನನ್ನ ಬಿಸ್ನೆಸ್ ಡೀಲ್ ತರ ನೋಡೋದನ್ನ ಬಿಟ್ಬಿಡು. ಅವನ್ ಪ್ರೀತಿನ ಅರ್ಥ ಮಾಡ್ಕೋ. ಆ ಪ್ರೀತಿಗೆ ಬೆಂಕಿ ಬಿತ್ತು. ಇಷ್ಟು ವರ್ಷ ಶಕ್ತಿ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಕಟ್ಟಿರೋ ಪ್ರಯತ್ನ ಎಲ್ಲ ನೀರಿನಲ್ಲಿ ಹೋಮ. ನನ್ನ ಮಗನೇ ಅಲ್ಲ.